ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ವಿರುದ್ಧ ಸಿಆರ್ಪಿಎಫ್ ಕಂಪ್ಲೇಂಟ್. ಭದ್ರತೆಗೆ ಸಂಬಂಧಿಸಿದ ಶಿಷ್ಟಾಚಾರ ಪಾಲಿಸ್ತಾ ಇಲ್ಲ, Z+ ಭದ್ರತೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ, ಹೇಳದೆ ಕೇಳದೆ ಎಲ್ಲೆಂದರಲ್ಲಿ ಹೋಗ್ತಾರೆ. ಡಿಸೆಂಬರ್ನಲ್ಲಿ ಇಟಲಿ, ಮಾರ್ಚ್ನಲ್ಲಿ ವಿಯೆಟ್ನಾಂ ಪ್ರವಾಸ ಕೈಗೊಂಡಿದ್ರು. ಏಪ್ರಿಲ್ನಲ್ಲಿ ದುಬೈ, ಜೂನ್ನಲ್ಲಿ ಖತಾರ್, ಲಂಡನ್ ಪ್ರವಾಸ, ಸೆಪ್ಟೆಂಬರ್ನಲ್ಲಿ ಮಲೇಷ್ಯಾ ಪ್ರವಾಸ ಎಂದು ಸಿಆರ್ಪಿಎಫ್ ಪ್ರಸ್ತಾಪ. ಭದ್ರತೆಗೆ ಸಂಬಂಧಿಸಿದ ಯೆಲ್ಲೋ ಬುಕ್ ನಿಯಮ ಉಲ್ಲಂಘನೆ. ರಾಜ್ಯದ ಹಾಲಿ ಪ್ರಧಾನಿಗಳಿಗೆ ಮಾತ್ರ ಇರೋದಲ್ಲ ಪ್ರೋಟೋಕಾಲ್, ಶಿಷ್ಟಾಚಾರ. ಲೋಕಸಭಾ ವಿಪಕ್ಷ ನಾಯಕನಿಗೂ ಅದೇ ಶಿಷ್ಟಾಚಾರಗಳು ಅನ್ವಯ ಆಗುತ್ತೆ. ಈ ಭದ್ರತೆಗೆ ಸಂಬಂಧಪಟ್ಟ ಹಾಗೆ Z+ ಭದ್ರತೆಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ, ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ, ಹೇಳದೆ ಕೇಳದೆ ಎಲ್ಲಂದ್ರಲ್ಲಿ ಹೋಗ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ? ಡಿಸೆಂಬರ್ನಲ್ಲಿ ಇಟಲಿ ಹೋಗ್ತಾರೆ, ಮಾರ್ಚ್ನಲ್ಲಿ ವಿಯೆಟ್ನಾಂ ಹೋಗ್ತಾರೆ, ಏಪ್ರಿಲ್ನಲ್ಲಿ ದುಬೈ, ಜೂನ್ನಲ್ಲಿ ಖತಾರು, ಲಂಡನ್ ಪ್ರವಾಸವನ್ನು ಕೈಗೊಳ್ತಾ ಇದ್ರೆ ನಾವು ಭದ್ರತೆಗಿರೋರು ನಾಳೆ ದಿನ ಉತ್ತರ ಕೊಡಬೇಕಲ್ಲ ಅಂತ ಹೇಳಿ ಸಿಆರ್ಪಿಎಫ್ ಪ್ರಸ್ತಾಪ ಮಾಡಿದೆ. ಭದ್ರತೆಗೆ ಸಂಬಂಧಿಸಿದ ಯೆಲ್ಲೋ ಬುಕ್ ನಿಯಮ ಉಲ್ಲಂಘನೆ. ಒಂದು ಯೆಲ್ಲೋ ಬುಕ್ ಕೊಡಲಾಗಿರುತ್ತೆ ಮೇಂಟೈನಿಗೆ, ಅದರಲ್ಲಿ ಒಂದಷ್ಟು ನಿಯಮಗಳಿರ್ತವೆ. ಆ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಈಗ ಸಿಆರ್ಪಿಎಫ್ ಆರೋಪವನ್ನು ಮಾಡಿರುವಂತಹದ್ದು. ಸೊ Z+ ಭದ್ರತೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ, ತಮಗೆ ಇಚ್ಛೆ ಬಂದ ರಾಷ್ಟ್ರಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ, ಎಲ್ಲೋ ಬುಕ್ ಮೇಂಟೈನ್ ಅಥವಾ ಅದರ ನಿಯಮಗಳನ್ನು ಪಾಲಿಸ್ತಿಲ್ಲ ಅಂತೇಳಿ ಸಿಆರ್ಪಿಎಫ್ ಗಂಭೀರ ಆರೋಪವನ್ನು ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.